ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 12ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯ ವಿಷಯಗಳು, ತನ್ಮಾತ್ರಗಳು, ಗುಣಗಳು, ಅವಗುಣಗಳು, ಕರ್ಮಗಳು, ಏನೇನು ಭಾವಗಳಿದೆಯೋ ಅದೆಲ್ಲವೂ ಕೂಡ ಸಾತ್ವಿಕ, ರಾಜಸಿಕ, ತಾಮಸಿಕ ಇದರ ಒಳಗಡೆನೆ ಬರುತ್ತೆ. ಸೊ ಈ ಎಲ್ಲ ಪದಾರ್ಥಗಳ ವಿಕಾಸ ವಿಸ್ತಾರ ಭಗವಂತನ ಅಪರಾ ಪ್ರಕೃತಿಯಿಂದ ಆಗುತ್ತೆ. ಮತ್ತೆ ಆ ಪ್ರಕೃತಿ ಕೂಡ ಭಗವಂತನದ್ದೇ ಆಗಿದೆ. ಅದಕ್ಕೋಸ್ಕರ ಭಗವಂತನಿಂದ ಇದೆಲ್ಲ ಭಿನ್ನವಲ್ಲ. ಮತ್ತೆ ಭಗವಂತನ ಲೀಲಾ ಸಂಕೇತದಿಂದನೇ ಈ ಪ್ರಕೃತಿಯ ಮೂಲಕ ಎಲ್ಲರ ಹುಟ್ಟು, ವಿಸ್ತಾರ ಮತ್ತೆ ಉಪಸಂಹಾರ ಎಲ್ಲವೂ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಅವೆಲ್ಲವೂ ಭಗವಂತನಿಂದ ಉಂಟಾಗುವು ಅಂತ ತಿಳ್ಕೊಳ್ಳೋದಾಗಿದೆ ಅಂತಂದ್ಬಿಟ್ಟು ಓದ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಮೇಲೆ ಹೇಳಿದಂತಹ ಸಮಸ್ತ ತ್ರಿಗುಣಮಯ ಭಾವಗಳು ಒಂದು ವೇಳೆ ಭಗವಂತನಿಂದನೇ ಉಂಟಾಗೋದಾದ್ರೆ ಮತ್ತೆ ಅವು ನನ್ನಲ್ಲಿ ಮತ್ತೆ ನಾನು ಅವುಗಳಲ್ಲಿ ಇರೋದಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಹೇಗೆ ಆಕಾಶದಲ್ಲಿ ಉಂಟಾಗುವಂತ ಮೋಡಗಳಿಗೆ ಕಾರಣ ಮತ್ತೆ ಆಧಾರ ಎರಡೂ ಆಕಾಶನೇ ಆಗಿದ್ರೂ ಕೂಡ ಆಕಾಶ ಅವುಗಳಿಂದ ಸರ್ವಥಾ ನಿರ್ಲಿಪ್ತವಾಗಿದೆ, ಅದರಿಂದ ಅದು ಸೆಪರೇಟ್ ಆಗಿದೆ. ಮೋಡಗಳು ಆಕಾಶದಲ್ಲಿ ಯಾವಾಗ್ಲೂ ಇರೋದಿಲ್ಲ ಮತ್ತೆ ಅನಿತ್ಯವಾಗಿರೋದ್ರಿಂದ ವಸ್ತುತಃ ಅವುಗಳ ಸ್ಥಿರ ಸತ್ತೆ ಇಲ್ಲ. ಅಂದ್ರೆ ಅಲ್ಲಿ ಸದಾ ಅದು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದರದ್ದು ಒಂದು ಸತ್ತೆ ಅನ್ನೋದು ಇಲ್ಲ. ಆದ್ರೆ ಆಕಾಶ ಮೋಡಗಳು ಇಲ್ಲದೆ ಇದ್ರೂ ಕೂಡ ಯಾವಾಗ್ಲೂ ಇರುತ್ತೆ. ಮೋಡಗಳನ್ನ ನಾವು ಆಕಾಶದಲ್ಲಿ ಯಾವಾಗ್ಲೂ ನೋಡ್ತೀವ. ಕೆಲವೊಂದ್ಸರಿ ಇರುತ್ತೆ, ಕೆಲವೊಂದ್ಸರಿ ಹೆಚ್ಚಾಗಿರುತ್ತೆ, ಅಲ್ಲಲ್ಲಿ ಇರುತ್ತೆ, ಕೆಲವೊಂದ್ಸರಿ ಫುಲ್ಲು ಮೋಡ ಇರುತ್ತೆ, ಕೆಲವೊಂದ್ಸರಿ ಮೋಡನೇ ಇರೋದಿಲ್ಲ. ಆ ರೀತಿ ಅದಕ್ಕೆ ಸ್ಥಿರ ಸತ್ತೆ ಅನ್ನೋದು ಇಲ್ಲ. ಆದ್ರೆ ಆಕಾಶ ಹಾಗಲ್ಲ, ಮೋಡ ಇಲ್ಲದೆ ಇದ್ರೂ ಆಕಾಶ ಇರುತ್ತೆ ತಾನೇ. ಎಲ್ಲಿ ಮೋಡಗಳು ಇರೋದಿಲ್ಲೋ ಅಲ್ಲೂ ಕೂಡ ಆಕಾಶ ಇದ್ದೇ ಇರುತ್ತೆ. ಅದು ಮೋಡಗಳನ್ನ ಆಶ್ರಯಿಸಿಲ್ಲ. ವಸ್ತುತಃ ಮೋಡಗಳೂ ಕೂಡ ಆಕಾಶದಿಂದ ಭಿನ್ನವಾಗಿರೋದಿಲ್ಲ, ಅದರಿಂದಾನೇ ಉಂಟಾಗತ್ತೆ. ಅದಕ್ಕೋಸ್ಕರನೇ ಯಥಾರ್ಥದಲ್ಲಿ ಮೋಡಗಳಿಗೆ ಬೇರೆಯಾದಂತ ಒಂದು ಸತ್ತೆ ಅನ್ನೋದು ಇರೋದೇ ಇಲ್ಲ. ಅಂದ್ರೆ ಅದಕ್ಕೊಂದು ಸೆಪರೇಟ್ ಅಸ್ತಿತ್ವ ಅನ್ನೋದಿಲ್ಲ. ಅದು ಆಕಾಶ ಇರೋದ್ರಿಂದ ಇದೆ, ಆಕಾಶದಿಂದಲೇ ಉಂಟಾಗುತ್ತೆ. ಆಕಾಶ ಇಲ್ಲ ಅಂದ್ರೆ ಅದು ಇರೋದಿಲ್ಲ. ಆದ್ರೆ ಆಕಾಶ ಹಾಗಲ್ಲ, ಮೋಡ ಇಲ್ಲ ಅಂತಂದ್ರೂ ಇರುತ್ತೆ. ಯಾವುದೇ ಸಮಯದಲ್ಲೂ ಕೂಡ ಮೋಡಗಳಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರನೇ ಮೋಡಗಳಿಗೆ ಬೇರೆ ಒಂದು ಅಸ್ತಿತ್ವ ಇಲ್ಲದೆ ಇರೋದ್ರಿಂದ ಅದು ಯಾವುದೇ ಸಮಯದಲ್ಲೂ ಕೂಡ ಮೋಡಗಳಲ್ಲಿ ಇರೋದಿಲ್ಲ. ಅದು ಯಾವಾಗಲೂ ತಾನು ತನ್ನಲ್ಲೇ ಸ್ಥಿತವಾಗಿರುತ್ತೆ. ಅಂದ್ರೆ ಆಕಾಶ ತನ್ನಿಂದ ತಾನೇ ಅದು ಇರುತ್ತೆ, ಯಾವಾಗಲೂ ಇರುವಂಥದ್ದು. ಆದ್ರೆ ಮೋಡಗಳು ಹಾಗಲ್ಲ, ಅದಕ್ಕೆ ತನ್ನದೇ ಆದಂತ ಸೆಪರೇಟ್ ಅಸ್ತಿತ್ವ ಇಲ್ಲದೆ ಇರೋದ್ರಿಂದ ಅದು ಆಕಾಶದಿಂದ ಉತ್ಪತ್ತಿಯಾಗಿರುತ್ತೆ, ಆಕಾಶದಲ್ಲೇ ಇರುತ್ತೆ, ಆಮೇಲೆ ಆಕಾಶದಲ್ಲೇ ಒಂದಾಗಿರುತ್ತೆ. ನಮಗ್ ಗೊತ್ತಾಗೋದಿಲ್ಲ ಅದು ಇದೆಯಾ ಇಲ್ವಾ ಅಂತಂದ್ಬಿಟ್ಟು, ಅದಿಲ್ಲದೆ ಇದ್ದಾಗ. ಸೊ ಆದ್ರೆ ಆಕಾಶ ಆ ರೀತಿ ಅಲ್ಲ, ಅದು ತನ್ನಲ್ಲಿ ತಾನೇ ಸ್ಥಿತವಾಗಿರುತ್ತೆ. ಈ ರೀತಿ ಭಗವಂತ ಕೂಡ ತ್ರಿಗುಣಮಯ ಭಾವಗಳ ಕಾರಣ ಮತ್ತೆ ಅದಕ್ಕೆ ಆಧಾರ ಆಗಿದ್ರೂ ಕೂಡ, 3 ಗುಣಗಳ ಭಾವಗಳಿಗೆ ಕಾರಣನಾಗಿದ್ರೂ ಕೂಡ, ಆಧಾರನಾಗಿದ್ರೂ ಕೂಡ ವಾಸ್ತವದಲ್ಲಿ ಆ ಗುಣಗಳು ಭಗವಂತನಲ್ಲಿ ಇರೋದಿಲ್ಲ. ಮತ್ತೆ ಭಗವಂತ ಕೂಡ ಅವುಗಳಲ್ಲಿ ಇರೋದಿಲ್ಲ. ಭಗವಂತ ಸರ್ವದ ಗುಣಾತೀತನಾಗಿದ್ದಾನೆ ಮತ್ತೆ ನಿತ್ಯವು ತಾನು ತನ್ನಲ್ಲೇ ಸ್ಥಿತನಾಗಿದ್ದಾನೆ. ಅದಕ್ಕೋಸ್ಕರನೇ ಅವನು ಹೇಳ್ತಾನೆ, ಅವುಗಳಲ್ಲಿ ನಾನು ಮತ್ತೆ ನನ್ನಲ್ಲಿ ಅವುಗಳು ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಇದರ ಸೃಷ್ಟೀಕರಣವನ್ನ ನಾವು 9ನೇ ಅಧ್ಯಾಯದ 4 ಮತ್ತೆ 5ನೇ ಶ್ಲೋಕದಲ್ಲಿ ಓದಿ ತಿಳ್ಕೋಬೇಕು. 9ನೇ ಅಧ್ಯಾಯದ 4ನೇ ಶ್ಲೋಕ ಯಾವುದು ಅಂತಂದ್ರೆ, ಮಯಾ ತತಮಿದಂ ಸರ್ವಂ ಅಂತ ಬರುತ್ತಲ್ಲ ಅದು. ಅಲ್ಲಿ ಹೇಳ್ತಾನೆ, ನಿರಾಕಾರ ಪರಮಾತ್ಮನಾದ ನನ್ನಿಂದನೇ ಈ ಎಲ್ಲಾ ಜಗತ್ತು ನೀರಿನಿಂದ ವ್ಯಾಪಿಸಿರುವಂತ ಮಂಜುಗಡ್ಡೆಯ ಹಾಗೆ ಪರಿಪೂರ್ಣವಾಗಿದೆ. ಮತ್ತೆ ಎಲ್ಲ ಜೀವಿಗಳು ನನ್ನ ಒಳಗಡೆನೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿದೆ. ಆದರೆ ವಾಸ್ತವವಾಗಿ ನಾನು ಅವುಗಳಲ್ಲಿ ಸ್ಥಿತನಾಗಿಲ್ಲ. ಈಗ ನೀರಿನಿಂದನೇ ಮಂಜುಗಡ್ಡೆ ಅನ್ನೋದು ಫಾರ್ಮ್ ಆಗೋದಲ್ವಾ, ಅದು ಕೂಡ ನೀರಿನ ಒಂದು ಅಂಶನೇ.
ಅದರದೇ ಒಂದು ರೂಪ. ಆದ್ರೆ ಅದು ನೀರಲ್ಲ. ಅದು ಮಂಜುಗಡ್ಡೆ ಅಂತ ಕರಿತೀವಿ. ಅದನ್ನ ನೀರು ಅಂತ ಕರಿತೀವಾ? ಇಲ್ಲ. ಅದು ಯಾವಾಗ ಕರಗುತ್ತೋ ಆವಾಗ ಅದನ್ನ ನೀರು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೀರಿಗೆ ತನ್ನದೇ ಆದಂತ ಒಂದು ಅಸ್ತಿತ್ವ ಇದೆ. ಆದ್ರೆ ಮಂಜುಗಡ್ಡೆಗೆ ಇಲ್ಲ. ಅದು ಇರುತ್ತೆ. ಸ್ವಲ್ಪ ಏನಾದ್ರೂ ಬಿಸಿ ಆಯ್ತು ಅಂತಂದ್ರೆ ಅದು ಕರ್ಗೋಗುತ್ತೆ. ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ. ಅದು ಹಾಗೆ ಇರೋದಿಲ್ಲ. ಆ ರೀತಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇನ್ನು 5ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ? ಈ ಇಡೀ ಪ್ರಾಣಿ ಸಂಕುಲ ನನ್ನಲ್ಲಿ ಸ್ಥಿತವಾಗಿಲ್ಲ. ಆದರೆ ನನ್ನ ಈಶ್ವರೀಯ ಶಕ್ತಿಯನ್ನ ನೋಡು. ಯಾವುದು ಅಂತಂದ್ರೆ ಅವುಗಳ ಧಾರಣೆ, ಪೋಷಣೆ ಮಾಡುವ ಮತ್ತೆ ಅವುಗಳನ್ನ ಉತ್ಪತ್ತಿ ಮಾಡುವವನಾದ್ರೂ ಕೂಡ ನನ್ನ ಆತ್ಮ ವಾಸ್ತವವಾಗಿ ಭೂತಗಳಲ್ಲಿ ಸ್ಥಿತವಾಗಿಲ್ಲ. ಅಂದ್ರೆ ನಾನೇ ಎಲ್ಲವನ್ನ, ಅಂದ್ರೆ ನನ್ನ ಯೋಗ ಶಕ್ತಿ ಆಗಿದೆ. ಅದು ಧಾರಣೆ ಮಾಡುತ್ತೆ, ಪೋಷಣೆ ಮಾಡುತ್ತೆ, ಅವುಗಳನ್ನೆಲ್ಲ ಉತ್ಪತ್ತಿ ಮಾಡಿದ್ರೂ ಕೂಡ ನಾನು ಅವುಗಳಲ್ಲಿ ಇಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳಿರೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ಕಾರಣ ಆಧಾರ ಅವನೇ ಆಗಿದ್ರೂ ಕೂಡ ಅವನು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ಎಲ್ಲದಕ್ಕೂ ಕಾರಣ ಅವನೇ ಆದ್ರೂ ಕೂಡ ಅವನು ಅದ್ರ ಒಳಗಡೆ ಇಲ್ಲ, ಅವು ಅವನಲ್ಲಿ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.